ಮಾಡಿ ಉಪ್ಪು ಅಂದ್ರೆ ಉಪ್ಪು ಮಾಡಿದೀಯಾ, ಚಟ್ನಿ ಖಾರ ಅಂದರೆ ಖಾರ ಮಾಡಿದೀಯಾ. ಇದನ್ನೇ ಬಾಯಿಗೆ ಇಡಕ್ಕೆ ಬರಂಗಿಲ್ಲ ಏನಿಲ್ಲ. ತಿಂದಾರ ನೋಡಿದೀಯ ಇಲ್ಲ ನೀನು? ಹ್ಞೂನ್ರಿ, ನಾನೇ ಎಲ್ಲ ಮಾಡಿದ್ದು. ನನಗೆ ಗೊತ್ತಿರಲ್ಲ ಎಷ್ಟು ಉಪ್ಪು ಖಾರ ಎಲ್ಲ ಹಾಕಿ ಮಾಡ್ಬೇಕು ಅನ್ನೋದು. ಕರೆಕ್ಟಾಗಿ ಹಾಕಿ ಮಾಡಿದನ್ರಿ. ಅಲ್ಲ ನಿನಗೆ ಎಷ್ಟು ಸರಿ ಹೇಳ್ಬೇಕು? ಮೊನ್ನೆನೋ ಅವನು ಹೇಳಿದಾಳೆ ಉಪ್ಪು ಖಾರ ಎಲ್ಲ ನೋಡಿ ಒಂದು ಇತಿಮಿತಿಯಾಗೆ ಹಾಕಿ ಮಾಡವ ಅಂತಂದು. ನೀನು ಮತ್ತೂ ಹಿಂಗೆ ಮಾಡಿದೆಯಲ್ಲ, ಇದನ್ನೇನು ತಿನ್ನಕ್ಕೆ ಬರಂಗಿಲ್ಲ ಬಿಡಕ್ಕೆ ಬರಂಗಿಲ್ಲ. ಈಗ ಸುಮ್ಮನೆ ಮುಸ್ರಿಗೆ ಹೋಗಿ ಚೆಲ್ಬೇಕಿದ್ನ. ಇದನ್ನೇ ಮಾಡು. ಎಲ್ಲ ಈ ಸಾಮಾನುಗಳಿಗೆ ಅದಕ್ಕೆಲ್ಲ ಸುಮ್ಮನೆ ಬರ್ತದೆ ದುಡ್ಡು. ಹಿಂಗೆ ದಂಡ ಮಾಡ್ಕೊಂತ ಹೋದ್ರೆ ಮಾಡೋದನ್ನು ಅಚ್ಚುಕಟ್ಟಾಗೆ ಮಾಡಬೇಕು. ಇಲ್ಲ ಅಂತಂದರೆ ಮಾಡಕ್ಕೆ ಬರಲ್ಲ ಅಂದ್ರೆ ಬಿಡ್ಬೇಕತ್ಲಾಗೆ. ಬೇರೆ ಯಾರು ಮಾಡ್ತಾರೆ. ಯಾಕ್ರಿ ಇಷ್ಟು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಾ? ಕರೆಕ್ಟಾಗಿ ಮಾಡಿದನ್ರಿ. ಅದು ಹೆಂಗೆ ಉಪ್ಪು ಖಾರ ಎಲ್ಲ ಜಾಸ್ತಿ ಆಯ್ತು ನನಗಂತೂ ಗೊತ್ತಿಲ್ಲ. ಮಾಡಿರಳು ನೀನು, ಹಾಕಿರಳು ನೀನು. ನಿನಗೆ ಗೊತ್ತಿಲ್ಲ ಅಂತಂದ್ರೆ ಇನ್ಯಾರಿಗೆ ಗೊತ್ತಿರ್ತೈತಿ? ಏನು ಇನ್ಯಾರು ತಗೊಂಬಂದು ಮತ್ತೆ ಎಕ್ಸ್ಟ್ರಾ ಹಾಕಿದ್ದಾರೆ ಅಂತ ಅನ್ಕೊಂಡಿದೀಯ ಹೆಂಗೆ ನೀನು? ಇಂಥವೆಲ್ಲ ಬಿಟ್ಬಿಡು. ಫಸ್ಟು ಅಚ್ಚುಕಟ್ಟಾಗೆ ಅಡುಗೆ ಮಾಡೋದು ಕಲ್ತ್ಕ. ಯಾಕಪ್ಪ ವರುಣ, ಏನಾತ? ನೋಡವ, ದೋಸೆ ಅಂತಂದು ಮಾಡಿದಾಳೆ, ಏನು ತಿನ್ನಂಗಿಲ್ಲ ಬಿಡಕ್ಕೆ ಬರಂಗಿಲ್ಲ ಹಂಗಾಗೈತಿ. ಚಟ್ನಿ ಖಾರ ಅಂದ್ರೆ ಖಾರ ಆಗೈತಿ, ಪಲ್ಯ ಉಪ್ಪಾಗೈತಿ. ಹೆಂಗೆ ತಿಂತಾರವ ಇದ್ರಾಗೆ? ನಾನು ನೋಡಿದ್ರೆ ಅಲ್ಲಿ ಫ್ಯಾಕ್ಟ್ರಿಗೆ ಹೊತ್ತಾತು ಅಂತಂದು ನನಗೆ ಮೊದಲೇ ಟೈಮ್ ಆಗ್ಬಿಟ್ಟೈತಿ. ಈಗ ಈಕಿ ಹಿಂಗೆ ಮಾಡಿಟ್ರೆ ನಾನು ಮತ್ತೆ ಅಲ್ಲಿ ಹೋಟ್ಲಕ್ಕೆ ತಿನ್ಕೊಂಡು ಹೋಗೋದಕ್ಕೆ ಇನ್ನೂ ಹೊತ್ತಾಗೋದಿಲ್ಲನವ. ಏನವ ಇದು? ಅತ್ಲ ಸುಮ್ಮನೆ ಯಾರನ್ನಾರು ಅಡ್ಗಿಗಾರೆ ಮಾಡಕ್ಕೆ ಇಟ್ಕೊಂಡ್ರತ್ಲಾಗ ಒಂದು ಆಳ್ನ. ಇದನ್ನು ಪ್ರತಿನಿತ್ಯ ತಿನ್ನೋಕ್ಕಾಗೋದಿಲ್ಲ ನಮ್ಮ ಕೈಲಿ. ಹೌದಾ? ಉಪ್ಪು ಖಾರ ಎಲ್ಲ ಜಾಸ್ತಿ ಆಗಿತ್ತಾ? ನಾನಾರ ಮಾಡಲಿಲ್ಲಪ್ಪ ಅತ್ಲಾಗೆ. ನಾನು ಭಾಳ ಹೊತ್ತು ಒಲೆ ಮುಂದೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಕಾಲು ನೋಯ್ತತ್ತಲ್ಲ, ಅದಕ್ಕೆ ಮಾಡಲಿ ಬಿಡು ಹಾಕಿನಿ ಅಂತಂತ ಸುಮ್ಮನಾದೆ. ಏನೋ ಆಗೈತಾಗ ಅತ್ಲಾಗೆ. ನಾಳಿಂದ ಹಿಂಗೆ ಆಗ್ಲಿಲ್ದಂಗೆ ನೋಡ್ಕೊಂತೀನಿ. ನೋಡೋಣ, ಆದ್ರೆ ಒಂದು ಕೆಲಸದಾಳಾರ ಇಟ್ಕೊಂಡ್ರಾಕತಿ. ಇವತ್ತೊಂದಿನ ಏನಾರು ತಿನ್ಕೊಂಡು ಹೋಗಪ್ಪ ಹೊರಗೆಯ. ಏನಪ್ಪ, ನಮಗಂತೂ ಸಾಕಾಗೋಗ್ಬಿಟ್ಟತ್ ನೋಡವ ಅತ್ಲಾಗೆ. ಪ್ರತಿನಿತ್ಯ ಹಿಂಗೆ ಆದ್ರೆ ಹೆಂಗವ? ಒಂದಿನ ಆದರೆ ಚಂದ, 2 ದಿನ ಆದರೆ ಚಂದ. ದಿನ ಹಿಂಗೆ ಅಂತಂದರೆ ಹೋಗಪ್ಪ, ಇವತ್ತೊಂದಿನ ಏನೂ ಆಗೋದಿಲ್ಲ. ಹೊರಗೆ ಏನಾರ ತಿನ್ಕೊಂಡು ಹೋಗು. ಸರಿ ತಗೊಳವ, ಹಂಗಾರೆ ನಾ ಬರ್ತಾನೆ. ಹ್ಞೂನಪ್ಪ, ಹೋಗ್ಬಾ. ಏನು ಕರ್ಮನ ಏನ, ಮನೆಯಾಗ ಇಷ್ಟಕ್ಕಂದು ಹೆಣ್ಮಕ್ಳು ಇದ್ರು ಮತ್ತು ಹೊರಗೆ ತಿನ್ನೋದೊಂದು ತಪ್ಪಲಿಲ್ಲ ನೋಡಿ ನಮಗೆ. ಅಲ್ಲ, ಏನಂತ ಅಡುಗೆ ಮಾಡ್ತೀಯ ನೀನು? ಉಪ್ಪು ಖಾರ ಎಲ್ಲ ನೋಡಿ ಮಾಡ್ಬೇಕು ಅನ್ನೋ ಇದಿಲ್ಲ ನಿನಗೆ. ಹುಡುಗ ನೋಡಿ ಉಪವಾಸ ಹೋತು, ನಾಷ್ಟನೂ ಮಾಡ್ಲಿಲ್ದಂಗೆ. ಏನು ದಿನ ದಿನ ಹೊರಗೆ ತಿನ್ಬೇಕು ಅಂತ ಅಂದರೆ ಆರೋಗ್ಯ ಅದಕ್ಕೆ ಬರ್ತೈತಿ. ಮನೆಯಾಗ ನಾವು ಇಷ್ಟು ಜನ ಹೆಣ್ಮಕ್ಳಿದು ಇದ್ದು ಅವನಿಗೆ ಪಾಪ ಒಬ್ಬನಿಗೆ ನೆಟ್ಟ ಕೂಳ್ ಮಾಡೋಕ್ಕಾಗಲ್ಲ ಅಂತ ಅಂದಮೇಲೆ ಯಾಕೆ ಇಂಥ ಜೀವನ? ಇದೇ ಫಸ್ಟು, ಇದೇ ಲಾಸ್ಟು. ನೆಟ್ಟಗೆ ಮಾಡಂಗಿದ್ರೆ ಮಾಡು, ಇಲ್ಲ ಅಂತಂದರೆ ನೀವು ಕಿತ್ತಾರ್ಕೊಂಡು ನಿಮ್ಮ ಮೌನ ಮನೆಗೆ ಹೋಗು. ಇಲ್ರಿ ಆ ಥರ ನಾನು ಕರೆಕ್ಟಾಗಿ ಮಾಡಿದ್ದೇನ್ರಿ. ಅದು ಹೆಂಗೆ ಜಾಸ್ತಿ ಆಯ್ತಂತ ನನಗೆ ಗೊತ್ತಿಲ್ಲರಿ. ಅದು ಹೆಂಗಾರ ಜಾಸ್ತಿ ಆಗೋವಲ್ದು, ಯಾಕೆ ಆಗೋವಲ್ದು ಹೇಳು? ಮಾಡೋದನ್ನು ಮಾಡಿ ಇಟ್ಬಿಟ್ಟಿದೆಯಲ್ಲ ಈಗ. ಯಾರು ತಿನ್ನೋಕ್ಕೆ ಬರಲಿಲ್ದಂಗೆ. ಹೋಗವ ತಾಯಿ, ಹೋಗು. ಇನ್ಮೇಲೆ ಅಡುಗೆ ಮನೆ ಕಡೆಗೆ ತಲೆ ಹಾಕ್ಬೇಡ ನೋಡಿ ನೀನು. ಚಂದಾಗಿ ಅಡುಗೆ ಕಲ್ತ್ಕೊಂಡು ಬರ್ಬೇಕು ನೋಡಿ ನೀನು. ಇಲ್ಲ ಅಂತ ಅಂದ್ರೆ ಮತ್ತೆ ನಾನು ಸರಿ ಇರೋದಿಲ್ಲ. ನಡಿ, ಇವತ್ತೇ ನಡಿ ನೀನು. ನನ್ನ ಮಗಗೆ ಹೇಳ್ತಾನೆ ಬಿಟ್ಟು ಬರ್ತಾನೆ, ಇಲ್ಲ ಅಂತಂದರೆ ಡ್ರೈವರ್ಗೆ ಹೇಳ್ತಾನೆ ಬಿಟ್ಟು ಬರ್ತಾನೆ. ಹೋಗಿ ಒಂದು 4 ದಿನ ಇದ್ದು ಚಂದ ಅಡುಗೆ ಕಲ್ತ್ಕೊಂಡು ಬಾ ನೀನು. ಅಲ್ರಿ ಆ ಥರ ಇಷ್ಟಕ್ಕೆ ನಾನು ಊರಿಗೆ ಹೋಗ್ಬೇಕ? ನೀವೇ ಹೇಳ್ಕೊಡ್ರಿ, ಇಲ್ಲೇ ಕಲಿತೀನಿ. ಯಾಕೆ ಹೇಳು? ಎಲ್ಲದನ್ನು ಸಂಸಾರ ಮಾಡೋದನ್ನು ಹೇಳ್ಕೊಡ್ತಾನೆ, ಎಲ್ಲದನ್ನು ಹೇಳ್ಕೊಡ್ತಾನೆ ತಗೊಂಡು ನಿನಗೆ. ಎಲ್ಲದನ್ನು ಫಸ್ಟು ನಿಮ್ಮ ಅವ್ವನ ಮನೆಯಿಂದ ಕಲ್ತ್ಕೊಂಡು ಬಂದಿರ್ಬೇಕು ನೀನು. ಇಲ್ಲಿ ಬಂದು ಕಲಿಯೋದಲ್ಲ. ನನ್ನೇನೇನು ಇದನ್ನು ಮಾಡ್ಕೊಂಡಿದ್ದೀ ಇಲ್ಲಿ? ಏನು ಬೇಕಾಗಿಲ್ಲ, ಊರಿಗೆ ಹೋಗು. ಇಂಥವ್ರ ಮನೆಗೆ ಹೋಗಿ ನಿಮ್ಮ ಅವ್ನ ಕೊಟ್ಟಾಗ ಎಲ್ಲ ಹೇಳಿಸ್ಕೊಂಡು ಕಲ್ತ್ಕೊಂಡು ಬಾ. ನನ್ನ ಕೈಲಾಗೋದಿಲ್ಲ. ಮೊದಲೇ ನನಗೆ ಹುಷಾರಿಲ್ಲ, ಏನಿಲ್ಲ. ನಾನು ಮತ್ತೆ ಹೇಳ್ಕೊಡ್ಬೇಕಂತ ಈಕಿಗೆ. ಮತ್ತೇನು ಕಿಸ್ಕೊಂತ ನಿಂತಿದೀಯಾ? ಗಡಗಡ ಹೋಗಿ ಬಟ್ಟೆ ತುಂಬ್ಕೆ ಹೋಗು. ಆ ಡ್ರೈವರಿಗೆ ಹೇಳ್ತಾನೆ ಬಿಟ್ಟು ಬರ್ತಾನೆ ಹೋಗಿ. ಯಾಕೆ ಶಾರದಕ್ಕ ಒಬ್ಬಕ್ಕೆ ಕುಂತ್ಬಿಟ್ಟಿದೀಯಾ? ಏನಾತೆ? ಯಾಕೂ ಇಲ್ಲಿ ಬಿಡ್ಲೆ. ಯಾಕೋ ಎಲ್ಲ ಕಡೆಯಿಂದನೂ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತೈತಿ. ಯಾಕೋ ಮನಸ್ಸೇ ಸಮಾಧಾನ ಇಲ್ಲವ. ನನ್ನ ಮಗಳು ಬೇರೆ ಫೋನೇ ಹಚ್ಚಿಲ್ಲ. ಈಗ 1 ವಾರ ಆಯ್ತು. ಹೆಂಗದಳು ಏನು? ನಾನು ಹಚ್ಚಿದ್ದೇವ, ಫೋನು ಎತ್ತಲೇ ಇಲ್ಲಕಿ ಫೋನ. ಏನು ಎಂತ ಅನ್ನಂಗೆ ಆಗ್ಬಿಡತಿ. ಮನೆಯಾಗ ನೋಡಿದ್ರೆ ಈಕಿ ಸೊಸೆ ನೋಡಿದ್ರೆ ಹಿಂಗೆ ಹಿರಿಯರು ಅನ್ನಂಗಿಲ್ಲ, ಕಿರಿಯರು ಅನ್ನಂಗಿಲ್ಲ. ಎಲ್ಲರ ಮೇಲೇನೋ ರೇಗ ಆಡ್ತಾಳೆ ಸುಮ್ಮನೆ. ಏನೋ ಕಣೆ. ಅಲ್ಲ ಶಾರದಕ್ಕ, ನಾನು ಮಾತಾಡೋಣ ಅಂದ್ಯವ ನಿನಗೆ. ಜಾನಕಿ ಯಾಕೆ ಹಂಗೆ ಮಾಡಕತ್ತಿದ್ದಾಳೆ ಇತ್ತೀಚೆಗೆ? ಮೊದಲೆಲ್ಲ ಹಂಗಿರ್ಲಿಲ್ಲವ, ಚೆನ್ನಾಗಿದ್ಲು. ನಾವೆಲ್ಲರೂ ಬಂದ್ರೆ ಮನೆ ಹಂಗೆ ಮಾತಾಡ್ಸೋದು ಕತ್ತಾಡ್ಸೋದೆಲ್ಲ ಎಂಥ ಚಂದ ಮಾಡಾಳವ. ಇತ್ತೀಚೆಗೆ ಯಾಕೆ ಭಾರಿ ಒಂಥರನೇ ನಡ್ಕೊಂತದಾಳ. ಹಂಗೆಯ ನಮ್ಗೊಂದು ಕಂಡ್ರೆ ಸೇರೋದಲ್ಲ, ಹಂಗೆ ಮಾಡ್ತಾಳೆ. ಯಾಕೆ ಶಾರದಕ್ಕ? ಏನೋ ಗೊತ್ತಿಲ್ಲ ಕಣ್ಗಿರ್ಜಿ ನನಗುವ. ನಾನು ಹಂಗೆ ನೋಡ್ತಾ ಇದ್ದಾನಿಕ್ಕಿನ್ನ. ಈಕಿ ಯಾವ ಅಭಾವಗಳು, ಈಕಿ ನಡೆ ನುಡಿ ಏನು ಸರಿ ಹೊಂದವಲ್ದವ. ಏನಾಗೈತೆ ಅನ್ನೋದು ಗೊತ್ತಾಗವಲ್ದು. ಬಿಡತ್ಲಾಗೆ ದೇವ್ರಿಗೆ ಕಾಟ ಐತೆ ಅನ್ನೋಕ್ಕೆ ಅದು ಏನೂ ಇಲ್ಲ. ಎಲ್ಲ ನೋಡಿ ಮಾಡಿ ಆತು.
ಇಕ್ಕಿನೇ ಮನಸ್ಸೊಳಗೆ ಏನೇನೋ ಇಟ್ಕೊಂಡು ಬಾಯಿ ಬಿಟ್ಟು ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ, ಅದನ್ನ ಒಳಗೆ ಇಟ್ಕೊಂಡಂಗೆ ಕುದೀತಾಳಂಗೆ. ಅದು ಏನು ಅಂತಲೂ ಅರ್ಥ ಆಗವಲ್ಲ ನನಗೆ. ಮೊನ್ನೆಗ ಅವ್ರ ಅವ್ರ ಮನೆಗೆ ಹೋಗಿದ್ಲಲ್ಲ, ಅವ್ರ ಅವ್ರ ಮನೆಗೆ ಬಂದಾಗಿಂದ ಹಿಂಗೆ ನಡ್ಕೊಂತದಾಳು ನೋಡು. ನನಗೇನಾರೇ ಅಕ್ಕಿ ಏನಾರೇ ಹೇಳ್ಕೊಟ್ಲಾ ಅಂತಂದು ಅನ್ನಿಸ್ತದೆ ಒಂದೊಂದ್ಸರಿ. ಹೌದು ಬಿಡು, ಹಂಗಾರೆ ಇದು ಅಲ್ಲಿದೆ ಕೈವಾಡ. ಇನ್ನೇನಿಲ್ಲ ನೋಡು, ಆಕೆನೇ ಎಲ್ಲ ಹಚ್ಕೊಟ್ಟಿರಂಗೆ ಕಾಣ್ತಾಳೆ. ಮನೆಯಾಗ ನೀನು ಹಿಂಗೆ ಇರ್ಬೇಕು, ಹಿಂಗೆ ನಡ್ಕೋಬೇಕು, ನೀನು ಆ ಮನೆ ಸೊಸೆ ಹಂಗೆ ಹಿಂಗೆ ಅಂತ ಏನೇನಾರ ಹೇಳ್ಕೊಟ್ಟಿರ್ತಾಳೆ ಮಗಳಿಗೆ. ಈ ಹುಡುಗಿ ಹುಚ್ಮೂಳಿ ಹಾಗೆ ಮಾಡಕತ್ತೈತೆ ಆಟಯ ಬುದ್ಧಿಲ್ಲದ್ದು. ಏನಾಗಿರ್ಚಿ, ಯಾರನ್ನು ನಂಬೋದು, ಯಾರನ್ನು ಬಿಡೋದು, ಯಾರಿಗೇನು ಹೇಳೋದು, ಯಾರಿಗೇನು ಹೇಳಬಾರ್ದು, ನನಗಂತೂ ಒಂದು ತಿಳಿವಲ್ ನೋಡೆ. ಥರ ಯಾಕೋ ಮನಸ್ಸೇ ಸರಿ ಇಲ್ಲ, ಹಂಗಾಗ್ಬಿಟ್ಟತ್ ನನಗಂತೂ. ಮನೆಯಾಗ ನೆಮ್ಮದಿನೇ ಇಲ್ಲ ಕಣೆ, ಈಕಿ ಬಂದಾಗಿಂದನೂ ಆಟೆಯ. ಯಾಕೆ ಮನೆಯಾಗ ನೆಮ್ಮದಿನೇ ಇಲ್ಲ. ನಟಗುಣ್ಣಾಗ ಇಟ್ಕೊಡಲ್ಲ, ಒಂದು ಚಮ್ ನೀರು ಸಹಿತ ಕೊಡೋದಿಲ್ಲ. ಪಾಪ ನನ್ನ ಗಂಡ ಮೊನ್ನೆ ಒಂದು ನೀರು ಕೇಳಿದ್ರೆ ಬಾಯಾರಿಕೆ ಆಗ್ಬಿಟ್ಟೈತಿ, ಹೊಲದಿಂದ ಬಂದು ಒಂದು ಚಮ್ ನೀರು ತುಂಬಿಕೊಡ್ಲಿಲ್ಲ ಗಿರ್ಜಿ. ಅಯ್ಯಪ್ಪ, ಇದೆಯಂತ ಮುಸುಂಡಿ ಅಂತದ ಅನ್ನಂಗೆ ಆಗ್ಬಿಡ್ತಾವ ನನಗೆ. ಕಡನೆ ಹೋಗಿ ನಾನು ತುಂಬಿಕೊಟ್ಟೆ. ಮೊದಲೇ ಹೌದು, ಹೃದಯ ಬೇರೆ ಸರಿ ಇಲ್ಲವ. ಆಮೇಲೆ ಹಾರ್ಟ್ ಪೇಷಂಟ್ ಅಂತಾರಲ್ಲ, ಹಂಗಾಗೈತಿ. ಏನಾರು ಹೆಚ್ಚು ಕಡಿಮೆ ಆದರೆ ಯಾರು ನೋಡೋರವ, ಗೊತ್ತಾಗೋದಿಲ್ಲೇನೆ ಈಕಿಗೆ. ಶಾರದಕ್ಕ, ನಾನೊಂದು ಮಾತು ಹೇಳ್ತೇನೆ ಅಂತ ನೀನೇನು ಅನ್ಕೊಳಂಗಿಲ್ಲವ. ಏನು ಹೇಳ ಗಿರ್ಜಿ, ನಾನು ಯಾವತ್ತರ ಏನಾರು ಅನ್ಕೊಂಡಿದ್ದಾನ? ಅಲ್ಲ, ನೀನು ಹಿಂಗೆ ಯಾಕೆ ಮಾಡಬಾರ್ದು? ಆಕಿ ಸ್ವಲ್ಪ ಎಲ್ಲೆಲ್ಲಿ ಹೋಗ್ತಾಳೆ, ಎಲ್ಲೆಲ್ಲಿ ಬಿಡ್ತಾಳೆ, ಏನೇನು ಮಾಡ್ತಾಳೆ, ಯಾರ್ಯಾರ ಜೊತೆ ಮಾತಾಡ್ತಾಳೆ, ಇದನ್ನೆಲ್ಲ ಒಂಚೂರು ನೋಡಿ ನೀನು ಹಿಂದಿಂದ ಹೋಗಿ. ಇದು ನೋಡಿದ್ರೇ ಒಳ್ಳೇದು ಅನಿಸ್ತದೆ ನೋಡವ ನನಗೇನೆ. ಇಲ್ಲ ಬಿಟ್ಕೊಂತ ಹೋದ್ರೆ ಇನ್ನು ದೊಡ್ಡವಕ್ಕವ ಮನೆ ಮಂತ್ಯಾನ ಮುರಿದೋಗೋವಷ್ಟು ಹಚ್ಕೊಟ್ಬಿಡ್ತಾರೆ ಬಿಡಾಡ್ಯಾರು, ಒಬ್ರಿಗೊಬ್ರು ಸರಿ ಇಲ್ಲದೆ ಇರೋರು. ನಿನಗಾಗದೇ ಇರೋರೆ ಇಂಥವೆಲ್ಲ ಕೆಲಸಗಳನ್ನ ಮಾಡೋದು ಮೊದಲೇ. ಸುಮ್ಮನೆ ಮನ್ಸುಗಳು ಹಾಳಾಕವೆ, ಮನೆಗಳು ಮುರಿದೋಕ್ಕವೆ. ಯಾಕೆ ಬೇಕು ಹೇಳು? ನೀನೇ ಒಂದ್ಸರಿ ನಿನ್ನ ಸೊಸೆನ ಹಿಂಬಾಲಿಸು. ಕಣ್ಲಾಗಿಜ್ಜಿ, ನೀನು ಹೇಳೋದು ಕರೆ ಅನ್ಸಕತ್ತೈತೆ ನನಗೆ. ನೋಡೋಣ, ಇದು ಒಂದು ಮಾಡಿ ನೋಡೇ ಬಿಡೋಣ ಏನಾಕತ್ತ. ಹೂನೇವ, ಆಕಿ ಪ್ರೇಮಿ ಹೇಳಕತ್ತಿದ್ಲವ ಹಂಗೆ. ಹಿಂಗೆ ನೀನು ಅಳಿಯ ಯಾವುದೋ ಹುಡುಗಿ ಜೊತೆಗೆ ಹೆಂಗಸು ಹುಡುಗಿ ಅಲ್ಲಿ ಮತ್ತೆ ಹಿಂಗೆ ಪೇಟ ತಿರ್ಗಾಕತ್ತಿದ್ದ, ನಾನು ಗೆರ್ಜಿ ನೋಡಿದ್ವಿ ಹಂಗೆ ಹಿಂಗೆ ಅಂತಂದು ಹೇಳಕತ್ತಿದ್ಲವ. ನಾನು ಹೋಗ್ಲಿ ಬಿಡತ್ಲಾಗೆ, ಸುಮ್ಮನೆ ಯಾಕೆ ಎಲ್ಲಾರ ಮುಂದೆ ಇದನ್ನ ಹೇಳ್ತೀಯ ಅಂತಂದು ಸುಮ್ಮ ಮಾಡಿದೆ ನೋಡು. ಊರು ಬಾಡ್ಕೋನಂತನು ನೋಡೇ ರೇಣಕ, ನನ್ನ ಮಗಳ ಜೀವನನೇ ಹಾಳು ಮಾಡಿ ಇಟ್ಬಿಟ್ನಲ್ಲೇ ಇವನು. ಹಂಗೆ ಹೆಂಗಸ್ರು ಚಟ ಇದ್ದನು, ಸುಮ್ಮನೆ ಹಂಗೆ ಮಾಡ್ಕೊಂತಾನೆ ಇರಬೇಕಾಗಿತ್ತು, ಮದುವೆ ಹಾಕಾಗಬೇಕಾಗಿತ್ತು ನನ್ನ ಮಗಳ ಜೀವನ ಹಾಳು ಮಾಡೋಕ್ಕೆ. ನನ್ನ ಮಗಳೇ ಬೇಕಾಗಿತ್ತಾ ಇವನಿಗೆ, ಹಲ್ಕ ನನ್ನ ಮಗನಿಗೆ? ಎಂಥ ಸಿಕ್ಬಿಟ್ಟು ನಾವು ಅಳಿಯಾಗಿ. ನಮ್ದಂತೂ ಜೀವನನೇ ಬೇಡ ಅನ್ನಂಗೆ ಆಗ್ಬಿಟ್ಟತ್ ನೋಡೆ, ಹಂಗೆ ಮಾಡಕತ್ಬಿಟ್ಟದ ನನಗೆ. ಪಾಪ ನನ್ನ ಮಗಳು ಹಗಲು ರಾತ್ರಿ ಅನ್ಲಿಲ್ದಂಗೆ ಅಲೋ 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 ಅಂತ ಐತಲ್ಲಿ ಮನೆಯಾಗೆ. ಇವನಿಗೋಸ್ಕರ ಬರಲಿ ಮನೆಗೆ, ಹೆಂಗಾರ ಇರಲಿ, ಏನಾರ ಮಾಡ್ಕೊಳ್ಳಿ ಅಂತಂದು ಆಕಿ ನೋಡಿದ್ರೆ ಹಂಗೆ ಅನ್ನಕತ್ತಿದ್ದಾಳೆ. ಇವ್ನು ನೋಡಿದ್ರೆ ಹಿಂಗೆ ಹೆಂಗ್ಸ್ರ ಜೊತೆ ಚಕ್ಕಂದಾಡಿಕೆ ಅಂತ ಊರು ತಿರ್ಗಾಕತ್ತಿದ್ದಾನೆ. ಏನು ಮೂರು ಬಿಟ್ಟನದನವ ಏನವ ದೇವ್ರೇ. ಹೋಗ್ಲಿ ಬಿಡೆ ಸುಸ್ಲಾ, ಎದಕ್ಕೆ ನೀನು ಮನಸ್ಸು ನೋವು ಮಾಡ್ಕೊಂಡು ನಿನ್ನ ಆರೋಗ್ಯ ನೀನು ಯಾಕೆ ಹಾಳು ಮಾಡ್ಕೊಂತೀಯ? ಆ ಮುಂಡೆ ಮಕ್ಳ ಕಾಲದಾಗೆ ಇವನ್ ಕೆಲಸ ಮಾಡಿ ಸುಮ್ಮನೆ ಅವ್ನು ಯಾವ ಊರ್ನಾಗದಾನ ಹೋಗಿ ಹೇಳ್ಕೊಂಬಂದು ನಿನ್ನ ಮಗಳ ಜೊತೆ ಜೀವನ ಮಾಡ್ತಾನೋ ಇಲ್ಲ ಅಂತ ಕೇಳು. ಇಲ್ಲ ಅಂತ ಅಂದರೆ ಬಿಟ್ಕೊಟ್ಟು ಸೋಡಾ ಚೀಟಿ ಕೊಡ್ತಾನೇನೋ ಕೊಟ್ಟು ಕರ್ಕಮ್ಮ ನಿನ್ನ ಮಗಳನ್ನ ಸುಮ್ಮನೆ. ಅಯ್ಯೋ ದೇವ್ರೆ, ಅದು ಅಂತ ಹುಚ್ಚುಮುಳಿನೇವಾ. ಯಾರೇ ಇಂಥ ಪರಿಸ್ಥಿತಿಗೆ ತವ್ರ ಮನೆಗಿದ್ದು ಜೀವನ ಮಾಡೋಕೆ ಇಷ್ಟಪಡ್ತಾರೆ. ಇದು ನಾನು ಅಲ್ಲೇ ಇರ್ತಾನೆ, ನಾನು ಅಲ್ಲೇ ಜೀವನ ಮಾಡ್ತಾನೆ, ನನ್ನ ಗಂಡನ ಮನೆ ಹಂಗೆ ಹಿಂಗೆ ಅಂತಂದು ಹೋಗಿದ್ದಾಳೆ. ಮುಳ್ಬಡ್ಕೊಂಡು ಹೋಗ್ಲಿ, ನನಗಂತೂ ಹೊಟ್ಟೆಲ್ಲ ಹುರಿತತ್ ನೋಡಂಗೆ. ಅಲ್ಲ ಸುಶೀಲಕ್ಕ, ಹಂಗಂದ್ರೆ ಹೋಗತ್ತೇನೆ ಮಗಳ ಜೀವನ. ಅಯ್ಯೋ, ಹಂಗೆ ಬಿಟ್ಟು ಕುತ್ಕೊಳಂಗೂ ಇಲ್ಲ ನೋಡ್ರಿ. ಮತ್ತೆ ಅವನು ಸಿಗ್ತಾನೇನ ಏನಾರು ಮಾಡೈತ್ಲ ಕರ್ಕೊಂಬಂದು ಒಂದು ಜೀವನಕ್ಕರ ಹಚ್ಚ್ರಿ, ಇಲ್ಲ ಅಂತಂದರೆ ಬೇಡ ಅಂದರೆ ಬಿಟ್ಕೊಟ್ಟು ಕರ್ಕೊಂಬರತ್ಲ. ಸುಮ್ಮನೆ ಯಾಕೆ ಹೇಳು? ಆ ಹುಡುಗಿಯರ ಇಲ್ಲಿ ನೆಮ್ಮದಿಯಾಗಿ ಇರ್ತತತ್ಲಾಗೆ, ಏನಾರ ಒಂದು ಮದುವೆ ಮಾಡಿ ಇನ್ನೊಂದು ಜೀವನನಾರ ಚಲೋ ಮಾಡೋವಂಥತ್ಲಾಗೆ. ನನ್ನ ಮಗಳಿಗೆ ಎಲ್ಲಾರ ಹಿಂಗಾಗಿದ್ರೆ ನಾನು ಬಿಡ್ತಿರ್ಲಿಲ್ಲ ಬಿಡು. ಹಾಗೆ ನನಗೆ ಹುಟ್ಟು ಹರಿದಾಗೆ ಸೀಳಿ ಸಿರ್ಕಿ ಕಟ್ಟಿ ಸಿಂಗಾರ ಮಾಡಿ ತೋರಣ ಕಟ್ಟಿಬಿಡ್ತಿದ್ದೆ ನೋಡಂಗೆ ನನ್ನಂತಾಳಾಗಿದ್ರೆ. ನೀನಾಗದಕ್ಕೆ ಸುಮ್ಮನದಿಯೇ. ಏನು ಮಾಡಲಿ ರೇಣಕ್ಕ, ಮತ್ತೆ ಮಗಳ ಮುಖ ನೋಡಿ ಸುಮ್ಮನಾದ್ ನೋಡವ ಅತ್ಲಾಗೆ. ಅವ್ರ ಅತ್ತಿ ಮಾವ ಒಳ್ಳೆಯರದಾರ, ಅದಕ್ಕೊಂದು ಸುಮ್ಮನಾದ್ ನೋಡು. ಇಲ್ಲ ಅಂದಿದ್ರೆ ಅವ್ರ ಅತ್ತಿ ಮಾವನ ಹಾಗೆ ಇವನು ಹಂಗೆ ಅಂತಂದಿದ್ರೆ ಅವ್ರನಾಗೆ ಇಷ್ಟವರೆಗೂ ನಾನು ಬಿಡ್ತಿದ್ನೇನೆ. ಅಯ್ಯೋ ದೇವ್ರೆ, ಓಲಿ ಬಿಡು, ಏನು ಮಾಡೋಕ್ಕತಿ. ಶಿವಲಿಂಗಣ್ಣ ಬಂದಮೇಲೆ ಅದೇನು ಮಾತಾಡ್ಕೊಂಡು ಒಂದು ನಿರ್ಧಾರಕ್ಕೆ ತಗೊಂಬರ್ರಿ. ಸುಮ್ಮನೆ ಯಾಕೆ ಹುಡುಗಿ ಜೀವನ ಹಾಳು ಮಾಡ್ತೀರಿ ಎಲ್ಲರೂ ಸೇರ್ಕೊಂಡು. ಹೂನೇ ಸರೋಜಿ, ನೀನು ಹೇಳೋದು ಕರೆನೇ ಅವ. ಬಿಟ್ಕೊಂತ ಹೋದಂಗೆ ಆಕಿಗೂ ಏನು ವಯಸ್ಸು ಬರೋದಿಲ್ಲವ, ವಯಸ್ಸು ಬಾರಕ್ಕಿಂತ ಹೋಗತಿ. ಏನಾರ ಒಂದು ನಿರ್ಧಾರ ತಗೋಬೇಕು. ಮತ್ತೆ ಬರಲಿ ನನ್ನ ಗಂಡ ಇವತ್ತು.
ಹೂನವ. ಹೆಣ್ಮಕ್ಳ ಜೀವನ ಅಂದರೆ ಹಂಗೆ ಆಗೋದಿಲ್ಲ ನೋಡು. ನನ್ನ ಮಗಳು ಮುಸುಂಡಿ ಅನ್ನಂಗೆ ಮಾಡ್ತದವ. ಕರೆಕ್ಟಾಗಿ ಮನೆ ಕರೆದು ಬುದ್ಧಿವಾದ ಹೇಳಿ ಕಳಿಸಿದನಿ. ಹೆಂಗಿರ್ಬೇಕು, ಅತ್ತಿ ಮನೆಗೆ ಹೆಂಗೆ ನಡ್ಕೋಬೇಕು, ಏನು ಎತ್ತ ಅಂತಂದು ಎಲ್ಲದು ಹೇಳಿ ಕಳಿಸಿದ ನೋಡು. ಹೆಣ್ಣಿನ ಕಡೆ ಅಂದ್ರೆ ಅಷ್ಟು ಸುಲಭ ಅಲ್ಲವ. ನಾವು ಬಿಗಿಯಾಗಿರ್ಬೇಕು. ಯಾಕೆಂದ್ರೆ ನಮ್ಮ ಮಕ್ಕಳು ಅಲ್ಲಿ ಜೀವನ ಮಾಡ್ತಿರ್ತಾರೆ. ಅವ್ರಿಗೇನು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾವಿಲ್ಲಿ ಎತ್ತು ಇನ್ನೊಂದು ಮನೆ ಕೊಟ್ಟಿರ್ತೇವೆ ಅನ್ನೋದು ನಮಗೆ ಎತ್ತಿರ್ಬೇಕು. ಹ್ಞೂ ರೇಣಕ್ಕ, ಹಂಗೆ ಮಾಡ್ತೀನಿ ತಗ. ಬರಲಿ ನನ್ನ ಗಂಡ ಇವತ್ತು.